ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ನಾನು ಸೂಪರ್ ಆಗಿರೋ ಆರೋಗ್ಯಕರವಾಗಿರೋ ಸಿಹಿ ಗುಂಬಳಕಾಯಿ ಪಲ್ಯ, ಕರಿ ಗುಂಬಳಕಾಯಿನೂ ಅಂತ ಕರಿತಾರಲ್ರಿ, ಅದ್ರದ್ದು ಒಂದು ಪಲ್ಯ ಮಾಡಿ ತೋರ್ಸಾಕತ್ತೀನಿ. ಸೂಪರ್ ಆಗಿರ್ತದೆ ಡಯಟ್ ಮಾಡೋರಿಗೆ. ಆಮೇಲೆ ಇದ್ರೊಳಗೆ ಭಾಳ ನಾರಿನಂಶ ಇರ್ತದೆ ರೀ. ಸೊ ಇದನ್ನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಅಂತ. ಫಸ್ಟಿಗೆ ಬನ್ನಿ, ಈ ಟೈಪ್ ನೋಡಿರಿ. ಇದನ್ನ ಒಂದು ಅರ್ಧ ಕಟ್ ಮಾಡಿ ಇಟ್ಕೊಂಡು ನಾನು ಸಿಹಿ ಕುಂಬಳಕಾಯಿ ಏನಿರುತ್ತಲ್ಲ ಅದನ್ನ. ಈಗ ಸೀಸನ್ ಐತಲ್ರಿ ಇದು, ಆರೋಗ್ಯಕ್ಕೆ ತುಂಬ ಒಳ್ಳೇದು. ಇದು ಪಲ್ಯ ಮಾಡ್ಕೊಂಡು ತಿಂದ್ರೆ ಮತ್ತು ಡಯಟ್ ಕೂಡ ಮಾಡೋರು ಈ ಪಲ್ಯನ ಜಾಸ್ತಿ ಯೂಸ್ ಮಾಡ್ಬೋದು. ಓಕೆ, ಈ ಟೈಪ್ ನೋಡಿರಿ. ಇಷ್ಟಿಷ್ಟು ನಾನು ಪೀಸಾಗಿ ಕಟ್ ಮಾಡಿ ಇಟ್ಕೊಂಡೇನಿ. ಇದನ್ನು ಸ್ವಲ್ಪ ದಪ್ಪ ಪೀಸ್ ಇದ್ರೇ ಇದು ಪಲ್ಯ ತುಂಬ ರುಚಿಯಾಗಿ ಬರುತ್ತೆ. ಈ ಟೈಪ್ ಕಟ್ ಮಾಡಿ ಸ್ವಚ್ಛಗೆ ತೊಳೆದಿಟ್ಕೋಬೇಕು. ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡೇನಿ ನೋಡಿರಿ ಒಲೆ ಮೇಲೆ. ಈಗ ಇದಕ್ಕೆ ಒಂದು 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ. ಎಣ್ಣೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನೋಡಿ ನೀವು ಹಾಕ್ಕೋಬೋದು. ಸ್ವಲ್ಪ ಒಂಚೂರು ಇರ್ಬೇಕು ಜಾಸ್ತಿ, ಅಂದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತೇಳಿ ಅಷ್ಟೇ. ಈಗ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋರಿ. ಓಕೆ, ಅವು ಚಟಾಪಟ ಸಿಡ್ಯಾಕತ್ವ ಅಂತ ಗೊತ್ತಾಗುತ್ತೆ ನಿಮ್ಗೆ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ. ಇದಕ್ಕೆ ನಾ ಈಗ 1 ಕಪ್ಪಷ್ಟು ಈರುಳ್ಳಿ ಹಾಕ್ಕೊಳಕತ್ತೀನಿ ನೋಡಿರಿ. ಈರುಳ್ಳಿ ಚಲೋತ್ನಾಗೆ ಬಾಡಿಸ್ಕೋಬೇಕು ಒಂದು ಸ್ವಲ್ಪ, ಅಂದ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕದು, ಅಲ್ಲಿ ಒಟ್ಟು ಬಾಡಿಸ್ಕೋರಿ. ಇದಕ್ಕೆ ಈಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡಿನಿ ನೋಡಿರಿ ನಾನು, ನೋಡ್ತಿರ್ಬೋದು ನೀವು. ಇದನ್ನು ಹಾಕೊಂಡ್ಬಿಟ್ಟು ಈಗ ಬಾಡಿಸ್ಕೊಳ್ಳೋಣ ಅಂತ. ಓಕೆ ಫ್ರೆಂಡ್ಸ್, ಇದು ಅಂತೂ ಭಾಳ ಅಂದ್ರೆ ಭಾಳ ಚಲೋ ರೀ ಆರೋಗ್ಯಕ್ಕೆ. ಈ ಪಲ್ಯನ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿರಿ. ಜಾಸ್ತಿ ಇದು ಇಷ್ಟಪಡೋದಿಲ್ಲ ಯಾರು ಕೂಡ, ಆದರೆ ನಾನು ಹೇಳಿರೋ ಮೆಥಡಲ್ಲಿ ನೀವು ಒಂದು ಸಲ ಮಾಡಿ ನೋಡಿರಿ. ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೀನಿ. ಓಕೆ, ಈಗ ನೋಡಿರಿ ಇದನ್ನ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಈ ಟೈಪ್ ಸ್ವಲ್ಪ ಎಣ್ಣೆ ಒಳಗೆ ಒಂದು 2-3 ನಿಮಿಷ ಇದನ್ನ ಒಳಸಾಡ್ಬೇಕು ರೀ. ಅಂದ್ರೆ ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಬರ್ತದೆ. ಇದು ತಿನ್ನೋಕ್ಕೂ ಕೂಡ ರುಚಿಯಾಗಿರ್ತದೆ, ನೋಡೋಕ್ಕೂ ಚೆನ್ನಾಗಿರ್ತದೆ. ಇದು ಒಬ್ರೊಬ್ಬರು ಒಂಥರ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಮೆಥಡ್, ಬಟ್ ಪಲ್ಯ ಹೇಗೆ ಮಾಡಿದರೂ ರುಚಿ ಆಗ್ತದೆ. ಈಗ ನಾನು ತೋರಿಸೋ ಮೆಥಡು ಒಂದು ಸಲ ನೀವು ಖಂಡಿತ ಟ್ರೈ ಮಾಡಿ ನೋಡ್ಬೋದು. ಹೆಂಗೆ ಬಂತಂತ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಅಷ್ಟು ರುಚಿಯಾಗಿರುತ್ತೆ ಇದು ಪಲ್ಯ. ಓಕೆ ನೋಡಿರಿ, ಈಗ ಸ್ವಲ್ಪ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಕತ್ತೀನಿ. ಆಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳಕತ್ತೀನಿ ನೋಡಿರಿ. ಹಿಂಗೆ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಒಂಥರ ಸುಮಧುರವಾಗಿರ್ತದೆ ಟೇಸ್ಟ್. ಆವಾಗ ನಿಮ್ಗೆ ಇನ್ನೂ ಜಾಸ್ತಿ ಫ್ಲೇವರ್ ಚಲೋ ಅನ್ನಿಸ್ತೈತಿ. ಇದನ್ನು ಹಾಕ್ಕೊಂಡು ಮತ್ತು ಎಣ್ಣೆ ಒಳಗನ ಈಗ ಇನ್ನೊಂದು ಸ್ವಲ್ಪ ಒಳಸಾಡ್ಬಿಟ್ರಿ ಇದನ್ನ. ಓಕೆ, ಇದಕ್ಕೆ ನೀವು ಖಾರ ನೋಡಿಕೊಂಡು ಹಾಕ್ಕೋಬೇಕಾಗ್ತದೆ, ಖಾರ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು. ನಾ ಆಮೇಲೆ ತೋರಿಸ್ತೀನಿ ನಿಮ್ಗೆ. ಈಗ ನಾ ಹೇಳೋ ಮೆಥಡ್ ಒಳಗೆ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಪಲ್ಯ ಸೂಪರಾಗಿ ಬರ್ತದೆ. ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡೀನಿ ನೋಡಿರಿ. 1 ಕಪ್ಪಷ್ಟು ನೀರು ಹಾಕ್ಕೊಂಡೀನಿ. ಈಗ ಇವನು ಎಲ್ಲನೂ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಒಂದೇ ಸಲ ಹಾಕೋಂಗಿರೋದಿಲ್ಲ ರೀ. ಸೊ ನೀವು ಬೇರೆ ಬೇರೆ ಮೆಥಡ್ ಒಳಗೆ ಇದನ್ನ ಮಾಡ್ಕೋಬೇಕಾಗ್ತದೆ. ಈಗ ನೋಡಿರಿ, ಇದನ್ನ ಒಂದು 10 ನಿಮಿಷ ಕುದಿಸೀನಿ ರೀ ನಾನು. ಇಷ್ಟೇ ಹಾಕ್ಕೊಂಡು ಒಂದು 10 ನಿಮಿಷ ಕುದಿಬೇಕು. ಈಗ ಒಂದು 60% ಇದು ಆಲ್ರೆಡಿ ಬೆಂದೈತಿ. ಈಗ ಇನ್ನೊಂದು ಸ್ವಲ್ಪ ಬೆಂದರೆ ಪರ್ಫೆಕ್ಟಾಗಿ ಬರ್ತದೆ ರೀ ಪಲ್ಯ. ಅದು ಅಂದ್ರೆ ನಾನು ಹೇಳಿದ್ನಲ್ಲಿ ನಿಮ್ಗೆ ಭಾಳ ಮಿಜಿ ಅನ್ನೋಂಗೆ ಮಾಡಬಾರ್ದಿತ್ತು, ಅಷ್ಟು ಚಲೋ ಅನಿಸೋದಿಲ್ಲ. ಸೊ ಹಾಗಾಗಿ ನಾವು ಈ ಟೈಪ್ 2 ಸ್ಟೆಪ್ ಆಗಿ ಇದನ್ನ ಬೇಯಿಸ್ಕೋಬೇಕಾಗ್ತದೆ. ಈಗ ನಾನು ಒಂದು 60% ಬೆಂದದಲ್ರಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ಏನೇನು ಮಾಡ್ತೀನಿ ಅಂತ ನೀವು ನೋಡಿರಿ. ಓಕೆ, 1 ಕಪ್ಪಷ್ಟು ನಾನು ಇದಕ್ಕೆ ಹಸಿದು ಕಾಯಿ ತುರಿ ಹಾಕ್ಕೊಳಕತ್ತೀನಿ ನೋಡಿರಿ. ಇದು ಸ್ಪೆಷಲ್ ಅಂತ ಹೇಳ್ಬೋದು. ಕಾಯಿ ತುರಿ ಹಾಕ್ಕೊಂಡ್ರೆ ಪಲ್ಯ ಸೂಪರ್ ಟೇಸ್ಟಿಯಾಗಿ ಬರ್ತದೆ. ಈಗ 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕತ್ತೀನಿ. ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡೇನಿ ನೋಡಿರಿ. ಹಸಿಮೆಣ್ಸಿನ್ಕಾಯಿ ಅಂದ್ರೆ ಕೂಟಿ ಇಟ್ಕೊಂಡಿದ್ದೆ ನಾನು, ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ. ನೀವು ಬೇಕಂದ್ರೆ ರೆಡ್ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೋಬೋದು. ಈಗ ಕಾಯಿ ತುರಿ ಹಾಕೆಲ್ಲ ಮಾಡಿರ್ತೀವಲ್ರಿ, ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಈಗ ಇದನ್ನ ಚಲೋತ್ನಾಗ ಒಳಸಾಡಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ ನೋಡಿರಿ ನಾನು. ಅಂದ್ರೆ ಆವಾಗಲೇ ಉಪ್ಪು ಒಂದು ಸ್ವಲ್ಪ ಹಾಕಿದ್ನೆಲ್ಲ, ಅದು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ದಂಗೆ ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಈಗ ಒಂದು ಸ್ವಲ್ಪ ಹುಣಸೆ ಹುಳಿ ಹಿಂಡ್ಕೊಳಕತ್ತೀನಿ ನೋಡಿರಿ. ರಸ ಹುಳಿ ಇದ್ರನ ಒಂಥರ ಟೇಸ್ಟ್ ಅಲ್ರಿ. ಹುಳಿ ಹಾಕ್ಕೊಂಬಿಟ್ಟು ನೀವು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೋಬೋದು, ಇಲ್ಲ ಬೆಲ್ಲ ಹಾಕ್ಕೋಬೋದು. ಇದು ಸ್ವೀಟ್ ಆಗಿರ್ತದೆ ರೀ ಕುಂಬಳಕಾಯಿ. ಸ್ವೀಟ್ ಇರೋದ್ರಿಂದ ನೀವು ಜಾಸ್ತಿ ಏನು ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಳ್ಳೋದು ಅವಶ್ಯಕತೆ ಇರೋದಿಲ್ಲ.
ನೀವು ಹುಳಿ ಹಾಕಿದ್ದ ಕಾರಣ ಸ್ವಲ್ಪ ಹಾಕ್ಕೋಬೇಕಷ್ಟೇ. ಇದು ಹಾಕ್ಕೊಂಬಿಟ್ಟು ಈಗ ಡ್ರೈ ಆಗಿ ಅದನ್ನೆಲ್ಲ ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿರಿ. ಈಗ ನಿಧಾನಕ್ಕೆ ಮಾಡಬೇಕಿದು, ಅಂದರೆ ಇರ್ಲಿಕ್ಕಂದ್ರೆ ಅದೆಲ್ಲ ಕಿಚ್ ಕಿಚ್ ಅನ್ನೋ ಒಂಥರ ಭಾಳ ಮೆತ್ತಗಾಗ್ಬಿಡ್ತದೆ. ಆವಾಗ ಟೇಸ್ಟ್ ಅಷ್ಟು ಚಲೋ ಅನ್ಸೋದಿಲ್ಲ. ಸೊ ಹಂಗಾಗಿ ನೀವು ಈಗ ನೋಡಿರಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇನ್ನೂ ಒಂದು 5 ನಿಮಿಷ ಕುದಿಸಿ ಇದನ್ನ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್, ಈಗ ನಮ್ಮದು ಸಿಹಿ ಕುಂಬಳಕಾಯಿ ಪಲ್ಯ ರೆಡಿ ಆಗೈತಿ. ನೋಡ್ತಿರ್ಬೋದು ನೀವು ಎಷ್ಟು ಪರ್ಫೆಕ್ಟಾಗಿ ಬಂದೈತೆ ಅಂತ ಹೇಳ್ಬಿಟ್ಟು. ಖಂಡಿತ ನೀವು ಒಮ್ಮೆ ಈ ರೆಸಿಪಿನ ಮನ್ಯಾಗ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂತಂತ ಆವಾಗ ನೀವು ನಂಗೆ ಕಮೆಂಟ್ ಮಾಡಿ ಹೇಳಿರಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.